ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ಈ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಧ್ಯಾನಕ್ಕೆ ಕುಂತಾರ ನೋಡ್ರಿ. ಇದೇ ಮೊದಲನೇ ಸಲನೂ ಅಲ್ಲ, ಇದೇ ಕಡಿ ಸಲನೂ ಅಲ್ಲ. ಯೋಗಾಸನ, ಉಪವಾಸ, ಧ್ಯಾನ ಇದೆಲ್ಲ ತಮ್ಮ ಜೀವನ ಶೈಲಿದಾಗ ರೂಢಿಸ್ಕೊಂಡಾರ ನೋಡ್ರಪ್ಪ. ಆದ್ರೆ ಇದು ಕಾಂಗ್ರೆಸ್ ಮಂದಿಗೆ ಅಂಜಿಕೆ ಹುಟ್ಟಿಸ್ಬಿಟ್ಟದ. ಅಯ್ಯೋಯ್ಯೋ, ಮೋದಿ ಧ್ಯಾನಕ್ಕೆ ಕುಂದ್ರದನ್ನ ಹೆಂಗರೆ ಮಾಡಿ ನಿಂದ್ರಿಸ್ಬೇಕಲ್ಲ ಅಂತ ಅನ್ಕೊಂಡು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ರು. ಏನು ಯೂಸ್ ಆಗಲಿಲ್ಲ. ಇರ್ಲಿ ಬಿಡ್ರಿ, ಈಗ ಬಾಯಿಗೆ ಬಂದಂಗೆ ಮಾತಾಡೋಣಲ್ಲ ಅಂತ ಅನ್ಕೊಂಡು ಧ್ಯಾನದ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ಸಿನ ಆಕ್ಸಿಡೆಂಟಲ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಧ್ಯಾನನ ಡ್ರಾಮಾ ಅಂತ ಕರೆದು ಬಿಟ್ರು. ಮೋದಿ ಮನೆಯಾಗೆ ಧ್ಯಾನ ಮಾಡಬಹುದಾಗಿತ್ತು. ಅಲ್ಲಿ ಸಾವಿರಾರು ಪೊಲೀಸ್ ಭದ್ರತೆ ಅದ, ಯಾಕೆ ಬೇಕಿದೆಲ್ಲ ನಾಟಕ ಯಾಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿ ಖರ್ಗೆ ಸಾಹೇಬ್ರಂದಾರ ನೋಡ್ರಿ. वो ध्यान में 45 घंटे ध्यान में घर में कर सकते थे. वो वहां जाने की क्या जरूरत थी? वहां 10,000 पुलिस उनको उनकी रक्षा के लिए रहेंगे, फिर उसके पीछे बहुत से अधिकारी रहेंगे और वहां पहुंचने के लिए उनको इतने फ्लाइट गए होंगे, उनके आगे पीछे भी फ्लाइट, फिर उनको जाओ अच्छा 45 घंटे आप तपस्या करो बोलने वाले भी लोग वहां जाएंगे. ये नाटक क्यों? आप अपने घर में पूजा करो, अपने घर में श्रद्धा के साथ बैठो. ये सब छोड़ के अगर आपको करना ही था, इतने लोगों को ले जाने की, पुलिस आपके साथ रहना, ये करना, ये शो क्यों करते हो? ವಿವೇಕಾನಂದರ ಅನುಯಾಯಿಯಾಗಿರುವಂತಹ ಮೋದಿ ಅವರು ಅವರ ಧ್ಯಾನ ಮಾಡಿದ ಜಾಗದಾಗೆ ಧ್ಯಾನ ಮಾಡ್ಲಿಕ್ಕೆ ಮುಂದಾಗಿದ್ದ ತಪ್ಪ. ಮತ್ತಿನ್ನೇನು ಥೈಲ್ಯಾಂಡಿಗೆ ಹೋಗಿ ಪೋಲ್ ಡ್ಯಾನ್ಸ್ ಮಾಡಬೇಕಾಗಿತ್ತೇನು ಇವ್ರಿಗೆ? ಅಷ್ಟೊಂದು ಪೊಲೀಸ್ ಯಾಕಂತ ಕೇಳ್ತೀರಿ. ಅವರು ಶ್ರೀಮಂತ ದೇಶ ಭಾರತದ ಪ್ರಧಾನಿ ಅದಾರ. ನಾಳೆ ಏನರೆ ಅಕಸ್ಮಾತ್ ನೀವು ಈ ಆಕ್ಸಿಡೆಂಟಲ್ ಅಧ್ಯಕ್ಷ ಆದಂಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆದ್ರಿ ಅಂತ ತಿಳ್ಕೊರಿ. ಸುಮ್ಮನೆ ತಿಳ್ಕೊರಪ್ಪ, ಏನು ಗಂಟು ಹೋಗ್ತದ? ನಿಮಗೂ ಅದೇ ಥರ ಭದ್ರತೆ ಸಿಗುತ್ತೈತೆ ಇಲ್ಲ? ಈಗಾಗಲೇ ನಾವು ಭದ್ರತಾ ವೈಫಲ್ಯದಿಂದನೇ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿನ ಕಳ್ಕೊಂಡಿದ್ದು. ಇವ್ರ ಲಾಜಿಕ್ ನಮ್ಗೆ ಅರ್ಥ ಆಗೋದಿಲ್ಲ ನೋಡ್ರಿ. ಮೋದಿ ಬಂದು ಮಾತಾಡಿದ್ರೂ ಸಮಸ್ಯೆ, ಮೋದಿ ಕಣ್ಣು ಬಾಯಿ ಎಲ್ಲ ಮುಚ್ಕೊಂಡು ಶಾಂತ ರೀತಿಯಿಂದ ಧ್ಯಾನಕ್ಕೆ ಕುಂತ್ರೂ ಸಮಸ್ಯೆ. ಏನೈತೆ ಅಂತ ಇವ್ರ ಸಮಸ್ಯೆ. ಈ ಯಾಕೋ ಏನೋ ನಮ್ಮ ರಾಹುಲ್ ಗಾಂಧಿ ಹೆಸರು ಮಂದಿಗೆ ಗೊತ್ತದ ಇಲ್ಲ ಅಂತ ಸಂಶಯ ಚಾಲು ಆಗೈತೆ ನೋಡ್ರಿ. ಮೊನ್ನೆ ಅರೆ ಒಂದು ಅಜ್ಜಿ ನಮ್ಮ ಟಿವಿ ವಿಕ್ರಮದ ಜಗಧ್ವನಿ ಎಪಿಸೋಡ್ನಾಗ ಒಂದು ಚಾನ್ಸ್ ರಾಜೀವ್ ಗಾಂಧಿಗೂ ಕೊಡಬೇಕು ಅಂತ ಹೇಳಿದ್ದನ್ನ ನೀವೆಲ್ಲ ಕೇಳಿದ್ರಿ. ನಿಮ್ಮ ಹೆಸರು? ಸರೋಜ. ಈಗಾಗಲೇ ಲೋಕಸಭಾ ಚುನಾವಣೆ ನಡೀತಿದೆ. ಜೂನ್ 4ಕ್ಕೆ ರಿಸಲ್ಟ್ ಇದೆ. ಯಾರು ಪ್ರಧಾನಮಂತ್ರಿ ಆಗ್ಬೋದು? ನಮಗೆ ರಾಜೀವ್ ಗಾಂಧಿ ಒಂದ್ಸರಿ ಆಗಬೇಕು. ರಾಜೀವ್ ಗಾಂಧಿ ಅವರಾಗಬೇಕು ಪ್ರಧಾನಮಂತ್ರಿ ಈ ಬಾರಿ, ಅಂದರೆ 2024ರಲ್ಲಿ ರಾಜೀವ್ ಗಾಂಧಿ ಅವರಾಗಬೇಕು ಅಂತ ಹೇಳ್ತೀವಿ. ಒಂದ್ಸರಿ ಅವ್ರಿಗೂ ಚಾನ್ಸ್ ಸಿಗಬೇಕು ಅಂತ ಆಸೆ. ಸಿಗಬೇಕು ಅಂತೇಳಿ ಒಂದ್ಸಲ ಚಾನ್ಸ್ ಸಿಕ್ಕಿತ್ತಲ್ಲ ಅವರಿಗೆ, ಆದರೂ ಈಗ ಒಂದ್ಸರಿ ಸಿಗ್ಬೇಕಂತ ಆಸೆ. ಕೇಳ್ರಿ, ಈಗ ರಾಹುಲ್ ಗಾಂಧಿ ಟಕಾಟಕ್ ರೊಕ್ಕಕ್ಕಾಗಿ ಬಂದಿರುವಂಥ ಒಂದು ಗ್ಯಾಂಗಿಗೂ ರಾಹುಲ್ ಗಾಂಧಿ ಅನ್ನೋ ಹೆಸರೇ ಗೊತ್ತಿಲ್ಲ. ರಾಜೀವ್ ಗಾಂಧಿ ಬಂದು ನಮಗೆ ಡಕಾಡಕ್ ಹಾಕ್ತಾರಂತ ಅಂದ್ಬಿಡುದಾ? ಅದನ್ನು ಕೇಳಿ ನಗುವುದೋ ಅಳುವುದೋ ನೀವೇ ಹೇಳಿ. ಅಪ್ಪ, ಯಾಕೆ ಇಲ್ಲಿ ಬಂದಿದ್ರಿ? ಏನು ಖಾತೆ ತೆರೆದ್ರೆ 8,000 ರೂಪಾಯಿ ಬರುತ್ತೆ ಅಂತನಾ? ನಿಜನಾ ಅದು? ಈ ಕನ್ನಡ ಬಂದಿಲ್ಲ ಸರ್. ರಾಜೀವ್ ಗಾಂಧಿ ಹೇಳ್ತಾರೆ ಎಲ್ಲಾರ್ಗೆ 8,500 ಕೊಡ್ತಾರೆ ಹೇಳ್ತಾರೆ. ಎಲ್ಲಾರು ಬಂತೀನಿ ಸರ್. ಪ್ರತಿ ತಿಂಗಳು ಬರುತ್ತಂತನ? ಹೌದು ಸರ್. ಡಕಾಡಕ್ ಆಗ್ತೀನಿ ಹೇಗೆ ಹೇಳ್ತಾರೆ ರಾಜೀವ್ ಗಾಂಧಿ. ನೋಡ್ರಿ, ಸತ್ ಹೋಗಿರೋ ರಾಜೀವ್ ಗಾಂಧಿ ಯಾವಾಗ ಬಂದು ಯವ್ವ ಹೇಳಿದ ಡಕಾಡಕ್ ರೊಕ್ಕ ಹಾಕ್ತೀನಂತಂದ್ರ ಏನ 5ನೇ ತಾರೀಕಿಗೆ ರೊಕ್ಕ ಬರ್ತದಂತ ಬಂದಾರಲ್ಲ ಇವ್ರು. 4ನೇ ತಾರೀಕು ಯಾರು ಗೆಲ್ತಾರ ಅನ್ನೋದು ಗೊತ್ತಿರ ಐತೆ ಇವ್ರಿಗೆ? ಅಲ್ಲ ಹೋಗ್ಲ್ರಪ್ಪ, ಸರ್ಕಾರ ರಚನೆ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು, ಅದಕ್ಕೆಲ್ಲ ಎಷ್ಟು ತಯಾರಿ ಮಾಡ್ಕೋಬೇಕು. 5ನೇ ತಾರೀಕು ಪಟ್ಟಂತ ರೊಕ್ಕ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅದ? ಸ್ವಲ್ಪರೇ ವಿಚಾರ ಮಾಡ್ಯಾರ ಇವರು. ಈ ನಮ್ಮ ಜಮೀರ್ ಭಾಯಿ ನಮ್ಮೋರು ಅನಕ್ಷರಸ್ಥರು ಅಂತ ಹೇಳೋದಕ್ಕೂ ಇವ್ರು ಮಾಡ್ಲಿಕ್ಕೂ ಭಾಳ ಸರಿ ಐತೆ ನೋಡ್ರಪ್ಪ. ಇನ್ನು ಮಾತೆತ್ತದ್ರ ಸಾಕು, ಪ್ರಜಾಪ್ರಭುತ್ವ ಅಪಾಯದಾಗದ, ಸಂವಿಧಾನದ ಕೊಲೆ ಆಗ್ಲಿಕ್ಕತ್ತದ ಅನ್ನೋ ಮಮತಾ ಬ್ಯಾನರ್ಜಿ ತನ್ನ ರಾಜ್ಯನ ಮಾತ್ರ ಹೆಂಗೆ ಇಟ್ಕೊಂಡಾರಂದ್ರೆ ನಾವು ಹೇಳಬಾರ್ದು, ನೀವು ಕೇಳಬಾರ್ದು. ಎಲೆಕ್ಷನ್ ಆಯ್ತಲ್ಲ, ಸೋಲು ಅಂಜಿಕೆ ಕಾಡ್ಲಿಕ್ಕತ್ತಿರ್ಬೇಕು. TMC ಕಾರ್ಯಕರ್ತರು EVM ಮಷಿನ್ ತಂದು ನೀರಾಗ ಒಗೆದು ಹೋಗ್ಯಾರ. 40-41 নম্বর বুথে
ইভিএম ভিভিপ্যাট মেয়েরা ফেলে দিয়েছে, কারণ তাদের স্বামীদের ছেলেদের এজেন্ট বসতে গেলে মারধর করেছে তার জন্য। ಎಲೆಕ್ಷನ್ ಆದ್ರೆ ಅಷ್ಟೇ ಸೋಲುದಲ್ಲೇನ್ರಿ? ಎಲೆಕ್ಷನ್ನೇ ಆಗ್ಲಾರ್ದಂಗೆ ನೋಡ್ಕೊಂಡ್ರೆ ಹೆಂಗೆ ಅನ್ನೋ ಲೆಕ್ಕಾಚಾರ ಅವ್ರದ್ದು. ವೋಟ್ ಮಾಡೋದು ನಮ್ಮ ಹಕ್ಕು ಅಷ್ಟೇ ಅಲ್ಲ, ಅದೊಂದು ನ್ಯಾಷನಲ್ ಡ್ಯೂಟಿ. ಹಿಂಗಾಗಿನೇ ಆರಾಮಿಲ್ಲಂದ್ರೂ ಸಹಿತ ದವಾಖಾನೆಗೆ ಅಡ್ಮಿಟ್ ಆಗಿದ್ದು ಒಬ್ಬರು ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡೇ ಬಂದು ವೋಟ್ ಮಾಡಿದ್ರು. ಎಷ್ಟು ಮಂದಿಗೆ ಇವರು ಮಾದರಿಯಲ್ಲೇನ್ರಿ? ಈ ಜಗತ್ನ್ಯಾಗ ಇಸ್ರೇಲ್ ಪ್ಯಾಲೆಸ್ತೇನ್ ಯುದ್ಧ ನಿಂದಿರಬಹುದು, ರಷ್ಯಾ ಉಕ್ರೇನ್ ಜೋಡಿ ಕುಂತು ಎಣ್ಣೆ ಹೊಡಿಬಹುದು, ಆದರೆ ಫ್ರೀ ಟಿಕೆಟ್ ಬಸ್ಸಿನ ಸೀಟ್ ಯುದ್ಧ ನಿಲ್ಲುವಂಗೆ ಕಾಣಕತ್ತಿಲ್ಲ. ಶಿವಮೊಗ್ಗದಾಗ ಶುರುವಾದಂಥ ಜಗಳ ಕಂಡು ಕಂಡಕ್ಟರ್ ಡ್ರೈವರ್ ಕಂಗಾಲಾಗ್ಬಿಟ್ರು. ಹೆಣ್ಣು ಮಕ್ಕಳು ಇನ್ನೇನು ಹೊಡಪೆಟ್ಟೇ ಶುರು ಮಾಡ್ಕೋತಾರ ಅನ್ನೋದ್ರಾಗ ಸೀದಾ ಅದನ್ನು ತಿಳಿದು ಸೀದಾ ಪೊಲೀಸ್ ಸ್ಟೇಷನಿಗೆ ಬಸ್ ತೊಗೊಂಡು ಹೋಗಿ ನೀವೇ ಬಿಡಿಸ್ಬೇಕು ಹೆಂಗ್ರೆ ಮಾಡಂತ ಹೇಳಿ ವಿನಂತಿ ಮಾಡ್ಕೊಂಡ್ರು. ಈ ಜಗಳ ಬಿಡಿಸುವಷ್ಟ್ರಾಗ ಪೊಲೀಸರು ಹೈರಾಣ ಹೋದ್ರು ನೋಡ್ರಿ. ಬಸ್ ಫ್ರೀ ಅದ ಅಂತ ಎಷ್ಟು ಬೇಕು ಅಷ್ಟೇ ಅಡ್ಡಾಡ್ರಪ್ಪ. ಎಲ್ಲ ಬಸ್ ರಶ್, ಸೀಟ್ ಸಿಕ್ಕಿಲ್ಲ ಅಂದ್ರೆ ಮತ್ತೊಂದು ಬಸ್ ಬರ್ತೈತಿ, ಅದಕ್ಕೆ ಬರ್ರಿ, ಅದನ್ನು ಫ್ರೀನೇ ಅಲ್ಲೇನು? ಸುಮ್ಮನೆ ಯಾಕೆ ಸೀಟ್ ಬೇಕು ಅಂತ ಈ ಥಿಯೇಟರ್ ರಾಜಕೀಯದವ್ರ ಥರ ಯಾಕೆ ಜಗಳಾಡ್ಲಿಕ್ಕತ್ತೀರಿ? ಪಾಪ ರೊಕ್ಕ ಕೊಟ್ಟು ಓಡಾಡು ಗಂಡಸ್ರ ಪಾಡಂತೂ ನೋಡಬಾರ್ದು, ಹಂಗದ ನೋಡ್ರಿ. ಇವ್ರು ಜಗಳ ಆಡೋದು, ಬಸ್ ಲೇಟ್ ಆಗೋದು, ಪೊಲೀಸ್ ಸ್ಟೇಷನಿಗೆ ಹೋಗೋದು, ಆನ್ ಟೈಮ್ ಹೋಗ್ಲಿಕ್ಕೆ ಆಗ್ಲಾರ್ದಂಗೆ ಆಗೋದು. ಕರ್ನಾಟಕದ ಗಂಡಸರ ಕಾಳಜಿನ ದೇವರೇ ಮಾಡ್ಬೇಕು ನೋಡ್ರಿ. ಬರ್ರಿ ನಮ್ಮ ಕಮೆಂಟ್ ಕಡೆ ಹೋಗೋಣ. ರವೀಂದ್ರ ಸಾಲಗಾಮಿ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ, ಮಧು ಬಂಗಾರಪ್ಪ ಅವರು ತಮ್ಮ ಕೂದಲನ್ನ ಮಾಡಿಸ್ಕೊಳ್ಳೋದಿಲ್ಲ ಕಟ್. ರಾಹುಲ್ ಗಾಂಧಿ ಅವರು ಯಾರ ಅಕೌಂಟಿಗೂ ದುಡ್ಡು ಹಾಕಕ್ಕಾಗಲ್ಲ ಕಟಾಕಟ್. ಮೋದಿ ಮತ್ತೆ ಪ್ರಧಾನಿ ಅಂತ ಹೇಳ್ತಿದೆ ಮಾರ್ಕೆಟ್. ಎಲ್ಲರೂ ಹೊಡಿರಿ ಮತ್ತೆ ಚಪಾಳೆ ಫಟಾಫಟ್ ಅಂತ ಹೇಳಿರಿ. ಚಲೋ ಆಯ್ತು, ಹಿಂಗಾಗಲಿ. ಮತ್ತೊಬ್ಬರು ಕಮೆಂಟ್ ಮಾಡ್ಯಾರ, ಡಾಕ್ಟರ್ ರಾಮಚಂದ್ರ ದೇವಾಡಿಗ ಅನ್ನೋಂಥವ್ರು ಯಾವಾಗಲೂ ಹಾಡು ಮೂಲಕ ಕಮೆಂಟ್ ಮಾಡ್ತಾರೆ, ಹಾಡಿನ ಧಾಟಿ ಕೂಡ ಕಮೆಂಟ್ ಮಾಡ್ಯಾರವರು. ರಾಗ ಟಕ ಟಕ್ ರಾಗ ನುಡಿ ಸವಿರಾಗ, ನಿನ್ನ ಅಮೆಥಿಯ ನೆಲವನ್ನು ನೀ ತೊರೆದೆಯ, ಈಗ ರಾಯ್ಬರೇಲಿ ಮಡಿಲಿಗೆ ನೀ ಹೋದೆಯ, ನಿನ್ನ ವೈನಾಡು ಕ್ಷೇತ್ರವ ನೀ ಉಳಿಸೆಯ, ಈ ಕಟಕಟ್ ಕೈಯನ್ನು ಕಾಪಾಡೆಯ. ರಾಗ ರಾಹುಲ್ ರಾಗ ಅಂತ ಹಾಕ್ಯಾರ. ದಿನ ಒಂದೊಂದು ಹಾಡು ಕವನ ಬರ್ತಾನೆ ಇರ್ತಾವ. ಮತ್ತೊಬ್ಬರು ಸುನಿ ಚಿಟ್ಟೆ ಅನ್ನುವಂಥವ್ರು, ಅಕ್ಕ ನಿಮ್ಮಂಥವರು ಊರಿಗೊಬ್ಬರು ಇದ್ದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಕ್ಕ, ನಿಮಗೆ ಆರೋಗ್ಯ ಆಯಸ್ಸು ಆರೋಗ್ಯ ನಮ್ಮ ಗಣೇಶ ಕೊಡುತ್ತಾರೆ, ಜೈ ಗಣೇಶ ಜೈ ಶ್ರೀರಾಮ್ ಅಂತ ಹಾಕಿರಿ. ನಿಮ್ಮ ಈ ಪ್ರೀತಿ ಪ್ರೋತ್ಸಾಹನೇ ನಮಗೆ ಪ್ರೇರಣೆ ನೋಡ್ರಿ. ಇನ್ನು ಮತ್ತೊಬ್ಬರು ಸತ್ಯ ಸುಬ್ರಹ್ಮಣ್ಯ ಭಟ್ ಅನ್ನುವಂಥವ್ರು 2 ಸಾಲನೆ ಕಮೆಂಟ್ ಮಾಡ್ಯಾರ, ಅವರು ನಂಬಿಸಲಿಕ್ಕೆ ಇವರು ನಂಬಲಿಕ್ಕೆ, ಇನ್ನೂ ಯಾವಾಗ ಜನರಿಗೆ ಒಳ್ಳೆಯ ಜ್ಞಾನ ಬರ್ತದೋ ದೇವರೇ ಬಲ್ಲ. ಇವರಿಗೆ ಮತ್ತೊಂದು 2 ಸಾಲಿನಾಗ ಭಾಳ ಚಂದ ಕಮೆಂಟ್ ಮಾಡ್ಯಾರ ಇಂದಿರಾ ಅನ್ನುವಂಥವ್ರು, ಅಜ್ಞಾನ ಹೌಸ್ಫುಲ್ ಆಗಿದೆ, ಜ್ಞಾನಕ್ಕೆ ನೋ ಎಂಟ್ರಿ. ಖರೆ ಅದ ನೋಡ್ರಿ. ಎಲ್ಲಿ ತನಕ ಮಂದಿ ಮನಸ್ಸಲ್ಲಿ ಮೆದುಳಲ್ಲಿ ಏನು ಅಜ್ಞಾನ ತುಂಬಿಕೊಂಡಿರ್ತದಲ್ಲ ಅಲ್ಲಿ ತನಕ ಜ್ಞಾನ ಬರೋದಕ್ಕೆ ಆಗೋದಿಲ್ಲ. ಆದರೆ ಅಂಥ ಜ್ಞಾನ ತುಂಬುವಂಥ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಲಿಕ್ಕತ್ತೀವಿ ಅನ್ನುವಂಥ ಹೆಮ್ಮೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಆಯ್ತಾರದ ಸೋಮವಾರ ಭೇಟಿಯಾಗೋಣಲ್ರಿ. ನಮಸ್ಕಾರ ರೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.